ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಮತ್ತೊಂದು ಥರದ್ದೇನದ ಹುಳಿ ಪುಡಿನ ತೋರಿಸ್ಲಿಕತ್ತೀನಿ. ಇದನ್ನ ಹೆಂಗ್ ಮಾಡೋದು ಅಂತಂದ್ರೆ ಇದೇನದ ಎಲ್ಲದಕ್ಕೂ ಬರ್ತದೆ. ನಿಮಗೆ ಬಿಸಿಬೇಳೆ ಭಾತಿಗೆ ಸತೇಕ ಈ ಪುಡಿ ಹಾಕೋಬಹುದು, ನೀವು ಭಾತ್ ಮಾಡ್ಬೋದು, ಮಸಾಲೆ ಭಾತು ಎಲ್ಲದಕ್ಕೂ ರುಚಿ ಆಗ್ತದೆ. ನಾನು ಈಗಾಗಲೇ ನಿಮ್ಗೆ ಏನದ 2 ಥರದ ಮಸಾಲೆ ಪುಡಿ ತೋರಿಸಿನಿ. ಇದೇನದ ಹಿಂಗ್ ಮಾಡೋದು ನೋಡ್ರಿ. ಇದೇನದ ನಾ ಒಂದು ದೊಡ್ಡ ಬಟ್ಲೆ ಏನದ ವೀಜಾ ತಗೊಂಡಿನಿ ಇಲ್ಲಿ. ಆಮೇಲೆ ಅದ್ರ ಕಾಲ್ ಬಟ್ಲ ಜೀರಿಗೆ ತಗೊಂಡಿನಿ, 1 ಚಮಚ ಉದ್ದಿನ ಬೇಳೆ ತಗೊಂಡಿನಿ, 1 ಚಮಚ ಏನದ ಕಡ್ಲಿ ಬೇಳೆ ತಗೊಂಡಿನಿ, ಆಮೇಲೆ 1 ಹಿಡಿಯಷ್ಟು ಕರಿಬೇವು ತಗೊಂಡಿನಿ. ಇದೇನದ ಗಟ್ಟಿ ಹಿಂಗದ ಇದು. ಆಮೇಲೆ 3 ಇದೇನದ ಕಮಲ್ ಪತ್ರೆ ತಗೊಂಡಿನಿ. ಇಲ್ಲೇ ಒಂದು 10-12 ಮೆಣಸಿನಕಾಳು ತಗೊಂಡಿನಿ. ಅಂದ್ರೆ ಕರಿ ಮೆಣಸಿರ್ತಾವಲ್ಲ ಅವು. 4-5 ಲವಂಗ ತಗೊಂಡಿನಿ, 1 ಚಕ್ರ ಮೊಗ್ಗು ತಗೊಂಡಿನಿ, 1 ಏಲಕ್ಕಿ ತಗೊಂಡಿನಿ. ಇದು ದೊಡ್ಡ ಏಲಕ್ಕಿ ಬರ್ತದಲ್ಲ ಅದು. 1 ದೊಡ್ಡ ಚಮಚದ್ಲೆ ನಾ ಏನದ ಇಲ್ಲೇ ಕಲ್ಲು ತಗೊಂಡಿನಿ. ಮತ್ತು 1 ಸ್ವಲ್ಪ ಜಾಪತ್ರೆ ತಗೊಂಡಿನಿ. ಅಂದ್ರೆ ಒಂದು ಅರ್ಧ ಚಮಚದಷ್ಟು ಜಾಪತ್ರೆ ತಗೊಂಡಿನಿ. 1 ಸಣ್ಣ ತುಂಡು ಚಕ್ಕಿ ತಗೊಂಡಿನಿ, 1 ದೊಡ್ಡ ಚಮಚ ಶಾಜೀರಾ ತಗೊಂಡಿನಿ, ಅರ್ಧ ಚಮಚ ಏನದ ಮೆಂತೆ ತಗೊಂಡಿನಿ. ಅಂದ್ರೆ ನಾನು ಈ ಬಟ್ಲದ ಅಳತಿ ಪ್ರಕಾರ ತಗೊಂಡಿನಿ. ಇದನ್ನ ನೀವು ಇನ್ನೂ ಜಾಸ್ತಿ ಹಾಕೊಂಡ್ರೆ ಇವನೊಂದ್ ಸ್ವಲ್ಪ ಏನದ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಇಲ್ಲೇನದ 1 ದೊಡ್ಡ ಬಟ್ಲ ಅಂದ್ರೆ ಅರ್ಧ ಬಟ್ಲ ಗಿಟ್ಟದೊಳಗ 1 ಒಣ ಕೊಬ್ಬರಿನ ನಾ ಹುರಿದು ಇಟ್ಕೊಂಡಿನಿ. 1 ಸಣ್ಣ ಚಮಚ ಏನದ ಸಾಸಿವೆ ತಗೊಂಡಿನಿ. ಇವಿಷ್ಟು ಸಾಮಾನು ಏನದ ನಾನು ಮಸಾಲೆ ಪುಡಿಗೆ ತಗೊಂಡಿನಿ. ಇವನೇನದ ಹುರ್ಕೊಳ್ಳ. ಇಲ್ಲೇ ಗ್ಯಾಸ್ ಹೊತ್ತಿಸಿ ಬಾಳ್ನೆ ಇಟ್ಟಿನಿ. ಇದಕ್ಕೇನದ ಎಣ್ಣೆ ಹಾಕೋಣ. ಇದಕ್ಕೆ ಏನದ ನಾನೆಲ್ಲ ಒಂದೊಂದು ಸಾಮಾನ ಹಾಕ್ಲಿಕತ್ತೀನಿ. ಈಗ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಜೀರಿಗೆ ಎಲ್ಲಾನು ಹಾಕೊಂಡು ನಿಧಾನವಾಗಿ ಒಮ್ಮೆ ಹುರಿದ್ರೆ ಚಲೋ ಆಗ್ತದೆ. ಇವನೊಂದು ಸ್ವಲ್ಪ ಮೊದ್ಲು ಕೈ ಆಡ್ಸ್ಕೊಳ್ಳೋಣ. ಚೂರು ಕೆಂಪಾತಂದ್ರೆ ಆಮೇಲೆ ಉಳಿದ ಸಾಮಾನೆಲ್ಲ ಹಾಕೋತ ಹೋಗ್ಬೇಕು. ಈಗ ಇದಕ್ಕೆ ಕರಿಬೇವು ಹಾಕಿರ್ತೀನಿ. ಚಲೋತ್ನಿಗೆ ಕ್ರಿಸ್ಪಿ ಆಗಬೇಕು. ಮೊದ್ಲು ಇದನ್ನೇನಾದ್ರು ತೊಳೆದು ಒಣಗಿಸ್ಕೊಂಡಿರ್ಬೇಕು ಫ್ಯಾನ್ ಕೆಳಗೆ. ಅಂದ್ರೆ ಸ್ವಲ್ಪ ಒಣಗಿದಂಗೆ ಆತಂದ್ರೆ ಜಲ್ದಿ ಏನಾಗ್ತದೆ, ಎಣ್ಣೆಯೊಳಗೆ ಕ್ರಿಸ್ಪಿ ಆಗ್ತದೆ. ಹಸಿ ಉಳಿದ್ರೆ ಮಸಾಲೆ ಪುಡಿ ಕೆಡೋದಿರ್ತದೆ. ಅದಕ್ಕೆ ಹಿಂಗಾಗಿ ಒಂದು ಸ್ವಲ್ಪ ಒಣಗಿಸ್ಕೊಂಡ್ರೆ ಚಲೋ ಆಗ್ತದೆ. ಇದನ್ನ ಮೊದ್ಲು ಹಾಕೊಂಡು ಚಲೋತ್ನಿಗೆ ಹುರ್ಕೋಬೇಕು ಇದನ್ನ. ಇದು ನೋಡ್ರಿ, ಉದ್ದಿನ ಬೇಳೆ, ಕಡ್ಲಿ ಬೇಳೆ ಸ್ವಲ್ಪ ಹುರಿದಾದ್ಮೇಲೆ ನಾ ಏನದ ಇದಕ್ಕೆ ಈಗೆಲ್ಲ ಉಳಿದ ಸಾಮಾನನ್ನ ಹಾಕೊಳಕತ್ತೀನಿ. ಜೀರಿಗೆ, ಆಮೇಲೆ ಕಲ್ಲು ಹೂವು, ಶಾಜೀರಿಗೆ ಎಲ್ಲ ಏನದ ಹಾಕೊಂಡು ಇದಕ್ಕೆ ಈಗ ಅಷ್ಟು ಸಾಮಾನು ಹಾಕೊಂಡಿನಿ. ಇದನ್ನೇನದ ಕೈ ಆಡ್ಸ್ಕೊಂಡು ಚಲೋ ಹೊತ್ತಿನ ಸಣ್ಣ ಉರಿಯೊಳಗೆ ಕೆಂಪಗೆ ಹುರ್ಕೋಣ. ಎಲ್ಲ ಏನದ 5 ನಿಮಿಷ ಹುರಿದ್ಮೇಲೆ ಕೆಂಪಾಗ್ಯದ. ಈಗ ಇದಕ್ಕೇನದ ನಾನು ಬೀಜ ಹಾಕೊಳಕತ್ತೀನಿ. ಹಾಕೊಂಡು ಇದನ್ನೇನದ ಹುರ್ಕೋಣ. ಅವಕಾಶ ಎಲ್ಲಾನು ಹುರ್ಕೋಬೇಕಿದ್ರಾಗ. ಈಗ ನೋಡ್ರಿ ಎಲ್ಲ ಹುರಿದದ. ಈಗ ನಾ ಏನದ ಗ್ಯಾಸ್ ಆಫ್ ಮಾಡ್ಲಿಕತ್ತೀನಿ ಇದನ್ನ. ಈಗ ಇದಕ್ಕೇನದ ನಾ ಕೊಬ್ಬರಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಲಿಕತ್ತೀನಿ. ನಾ ಅಂದ್ರೆ ಮೊದ್ಲು ಹುರಿದು ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಈ ವಿಡಿಯೋ ನಿಮಗೂ ತೋರಿಸಿದ್ರಾತು ಮಸಾಲೆ ಪುಡಿದಿದ್ದೀನಿ ಅಂತ ಹೇಳಿ. ಹಿಂಗಾಗಿ ಮತ್ತೆ ವಿಡಿಯೋ ಮಾಡ್ಬೇಕಾಗ್ತು. ಈಗ ಹಿಂಗೆ ಮೊದ್ಲ ಹುರಿದಿಟ್ಕೊಂಡಿದ್ದೆ ನಾ ಕೊಬ್ಬರಿನ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಣ. ಇದು ಪೂರ್ಣ ಸ್ವಲ್ಪ ತಣ್ಣಗಾಗಿಂದ ಏನದ ಮಿಕ್ಸರ್ನೊಳಗೆ ಪುಡಿ ಮಾಡ್ಕೋಣ ಇದನ್ನ. ಇದು ನೋಡ್ರಿ ಮಸಾಲೆ ಪುಡಿ ರೆಡಿ ಆಯ್ತು. ಹಿಂಗೆ ಮೆತ್ತಗಾಗ್ತದೆ. ಅಂದ್ರೆ ಕೊಬ್ಬರಿ ಜಾಸ್ತಿ ಹಾಕಿರೋದ್ರಿಂದ ಹಿಂಗೇನದ ಮೆತ್ತಗಾಗ್ತದೆ. ಮತ್ತು ಕೊಬ್ಬರಿ ಏನದ ಚಲೋತ್ ನಿಮ್ಗೆ ಕೆಂಪಗೆ ನಾ ತೋರಿಸಿನೆಲ್ಲ ಹಂಗೆ ಹುರ್ಕೊಂಡ್ರೆ ಏನಾಗ್ತದೆ, ಖಮಟ್ ಆಗಂಗಿಲ್ಲ ನಿಮಗೆ. ಇದೊಂದು 15-20 ದಿವಸ ಮಸಾಲೆ ಪುಡಿ ಮಾಡ್ಕೊಂಡ್ರೆ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಳಕ್ ಬರ್ತದೆ. ಇದು ನೋಡ್ರಿ ಎಷ್ಟು ಚಲೋ ಆಗಿದೆ ಮಸಾಲೆ ಪುಡಿ. ಇಷ್ಟೊಂದು ಚೂರು ತರಿ ಆಗಿದ್ರೆ ಹುಳಿನೂ ರುಚಿ ಆಗ್ತದೆ. ಇದನ್ನ ನೀವೇನದ ಎಲ್ಲ ಭಾತು, ಬಿಸಿಬೇಳೆ ಭಾತು ಎಲ್ಲದಕ್ಕೂ ಏನದ ಇದನ್ನ ಪಲ್ಯಗಳಿಗೆ ಉಪಯೋಗ ಮಾಡ್ಕೋಬಹುದು. ಅಷ್ಟೇ ಟೇಸ್ಟ್ ಆಗ್ತದೆ ಈ ಹುಳಿ ಪುಡಿ. ನಿಮ್ಮ ಮನೆಯೊಳಗೆ ನೀವು ತಪ್ಪದೆ ಟ್ರೈ ಮಾಡ್ರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.